ಪ್ರೀತಿಯ ಪ್ರೇಕ್ಷಕರಿಗೆ ಟಿವಿ ಟ್ರೆಂಡ್ಸ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ವೃಶ್ಚಿಕ ರಾಶಿಯವರ ಬಗ್ಗೆ ತಿಳ್ಕೊಳ್ಳೋಣ. ವೃಶ್ಚಿಕ ರಾಶಿಯವರ ಗುಣಲಕ್ಷಣಗಳೇನು ಮತ್ತು ಅವರಿಗೆ ಯಾವ ಕಾಯಿಲೆಗಳು ಸರ್ವೇ ಸಾಮಾನ್ಯವಾಗಿ ಬಾಧಿಸುತ್ತೆ, ಯಾವ ಗ್ರಹ ಶುಭರಾಗಿರ್ತಾರೆ, ಯಾವ ಗ್ರಹ ಅಶುಭರಾಗಿರ್ತಾರೆ ಮತ್ತು ಯಾವ ಸರಳ ಪರಿಹಾರದಿಂದ ವೃಶ್ಚಿಕ ರಾಶಿಯವರು ಜೀವನದಲ್ಲಿ ಸಣ್ಣ ಪುಟ್ಟ ತೊಂದರೆಗಳು ಬರೋದರಿಂದ ಪಾರಾಗಬಹುದು ಅನ್ನೋದನ್ನು ಇವತ್ತಿನ ಈ ವಿಡಿಯೋನಲ್ಲಿ ನೋಡೋಣ. ಸಂಕ್ಷಿಪ್ತವಾದಂಥ ಮಾಹಿತಿಯನ್ನು ಹೊತ್ಕೊಂಡು ನಾನು ಬಂದಿದ್ದೀನಿ. ನಾನು ಬ್ರಹ್ಮಶ್ರೀ ಶ್ರೀ ವಿದ್ಯಾಶಂಕರಾನಂದ ಸರಸ್ವತಿ ಗುರೂಜಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಅವರ ಒಂದು ಬುದ್ಧಿಯ ಮಟ್ಟ ಹೇಗಿರ್ತದೆ ಅಂತಂದರೆ, ಇದ್ದಕ್ಕಿದ್ದ ಹಾಗೆ ಕೋಪ, ಇದ್ದಕ್ಕಿದ್ದ ಹಾಗೆ ತಾಪ, ಇದ್ದಕ್ಕಿದ್ದ ಹಾಗೆ ಎಲ್ಲವನ್ನು ಮರೆತು ಗೌಣವಾಗಿ ಸುಮ್ಮನೆ ಕೂತ್ಕೊಳ್ತಕ್ಕಂಥದ್ದು. ಯಾಕೆ ಹೀಗೆ, ಯಾಕೆ ಹಾಗೆ, ಏನು ಅರಿವಿಗೆ ಬಾರದಂಥ ವಿಚಾರ. ಒಂದು ಕ್ಷಣ ಎದ್ದು ಹೇಳೋದು, ಕಿರ್ಚಾಡೋದು, ಕೂಗಾಡೋದು, ಮತ್ತೊಮ್ಮೆ ಹಿಮದ ಹಾಗೆ ಮೌನವನ್ನು ವಹಿಸ್ತಕ್ಕಂಥದ್ದು. ತುಂಬ ತಮ್ಮ ಬಗ್ಗೆ ತಾವು ಅಭಿಮಾನವನ್ನು ಇಟ್ಕೊಂಡಿರ್ತಾರೆ, ತಮ್ಮ ಬಗ್ಗೆ ತಾವು ತುಂಬ ಅಪ್ಯಾಯಮಾನತೆಯನ್ನು ಬೆಳೆಸ್ಕೊಂಡಿರ್ತಾರೆ. ತಮ್ಮ ದೇಹದ ಬಗ್ಗೆ ಆಗಿರಬಹುದು, ಸೌಂದರ್ಯದ ಬಗ್ಗೆ ಆಗಿರಬಹುದು, ತುಂಬ ಆಸೆ ಮತ್ತು ಆಕಾಂಕ್ಷೆಗಳನ್ನು ಇಟ್ಟುಕೊಂಡಿರ್ತಾರೆ. ಬೇರೆಯವರಿಗೆ ಇಲ್ಲದೇ ಇರೋದಂಥ ಒಂದು ಭಾವ ಇವರಿಗೆ ಕಾಡ್ತಾ ಇರುತ್ತೆ. ಇದ್ದಕ್ಕಿದ್ದ ಹಾಗೆ ಸಂತೋಷ ಇರುತ್ತೆ, ಇದ್ದಕ್ಕಿದ್ದ ಹಾಗೆ ದುಃಖ ಬಂದು ಸೇರಿಕೊಳ್ಳುತ್ತೆ. ಸಂತೋಷದಲ್ಲಿರ್ತಕ್ಕಂಥ ದುಃಖ, ದುಃಖದಲ್ಲಿರುವಂತಹ ಸಂತೋಷ, ಇವರ ಭಾವ ಹೇಗೆ, ಏನು, ಯಾಕೆ ಅನ್ನುವಂಥದ್ದು ಕೆಲವೊಮ್ಮೆ ಇವರನ್ನು ತುಂಬ ಹತ್ತಿರದಿಂದ ಬಲ್ಲವರಿಗೂ ಸಹ ಅಸಾಧ್ಯ ಅರ್ಥ ಮಾಡ್ಕೊಳ್ತಕ್ಕಂತಹದ್ದು. ಜಲತತ್ವದ ಪ್ರಭಾವವೋ ಅಥವಾ ಆ ಒಂದು ರಾಶಿಯ ಚಿಹ್ನೆಯಾಗಿರತಕ್ಕಂತಹ ಚೇಳಿನ ಪ್ರಭಾವವೋ ಗೊತ್ತಿಲ್ಲ. ಇವರಿಗೆ ಚೇಳು ಹೇಗೆ ಕುಟಕತ್ತೆ ಇವರೂ ಅಷ್ಟೇ ಕುಟುಕಿ ಇಡ್ತಿರ್ತಾರೆ. ಸಣ್ಣ ಸಣ್ಣ ವಿಚಾರಗಳನ್ನು ದೊಡ್ಡ ದೊಡ್ಡ ವಿಚಾರಗಳನ್ನಾಗಿ ಮಾಡ್ತಕ್ಕಂಥದ್ದು. ಇವರ ಅತ್ಯದ್ಭುತವಾದಂತಹ ಗುಣ ಯಾವುದಪ್ಪ ಅಂತ ಹೇಳಿದ್ರೆ, ಸಂಶೋಧನೆ ಮಾಡ್ತಕ್ಕಂಥ ವಿಚಾರ. ವೃಶ್ಚಿಕ ರಾಶಿಯವರು ಸರಿಯಾಗಿ ತಮ್ಮನ್ನು ತಾವು ಉಪಯೋಗಿಸಿಕೊಂಡದ್ದೇ ಆದರೆ ಅತ್ಯುತ್ತಮವಾದಂತಹ ಸಂಶೋಧನಾಕಾರನಾಗಬಹುದು. ರಿಸರ್ಚ್ ಮಾಡೋದ್ರಲ್ಲಿ, ಇನ್ನೊಂದು ಬಗ್ಗೆ ವಿಚಾರಗಳನ್ನು ತಿಳ್ಕೊಳ್ಳೋದ್ರಲ್ಲಿ ತುಂಬ ಆಸಕ್ತಿ ಇರುತ್ತೆ. ವೃಶ್ಚಿಕ ರಾಶಿಯವರು ಆದರೆ ಪೊಲೀಸ್ ಆಗಬಹುದು ಅಥವಾ ಕಳ್ಳನಾಗಬಹುದು. ಯಾಕೆ ಅಂತ ಹೇಳಿದ್ರೆ ಎರಡಕ್ಕೂ ಅಧ್ಯಯನ ಬಹಳ ಮುಖ್ಯ. ಪೊಲೀಸ್ ಯಾವಾಗಲೂ ಕಳ್ಳನ ಹಾಗೆ ಆಲೋಚನೆ ಮಾಡ್ತಿದ್ರೆ, ಕಳ್ಳ ಯಾವತ್ತೂ ಪೊಲೀಸನ ಹಾಗೆ ಆಲೋಚನೆ ಮಾಡ್ತಾನೆ. ಅದೇ ರೀತಿ ಪೊಲೀಸ್ ಹುಡುಕಬೇಕಾದ್ರೆ ಕಳ್ಳನ ಆಲೋಚನೆಯಲ್ಲಿಯೇ ಹುಡುಕ್ತಕ್ಕಂಥದ್ದು, ಆದರೆ ಕಳ್ಳ ಪೊಲೀಸನ ಆಲೋಚನೆಯಲ್ಲಿ ಕೆಲಸ ಮಾಡ್ತಕ್ಕಂಥದ್ದು. ಆ ರೀತಿಯಾಗಿರುತ್ತೆ ಇವರ ಕ್ರಿಯೆಗಳು. ಸೊ ಹಾಗಾಗಿ ಇವರಿಗಿರ್ತಕ್ಕಂಥ ಜ್ಞಾನ, ಬುದ್ಧಿ, ಮನಸ್ಸು ಎಲ್ಲವೂ ಸಹ ತುಂಬ ಜಿಜ್ಞಾಸುವಲ್ಲಿ ಮುಳುಗಿರುತ್ತವೆ. ಯಾವಾಗ ಏನು ಎತ್ತು ಮಾಡಬೇಕು ಗೊತ್ತಾಗೋದಿಲ್ಲ. ಬೇರೆಯವರಿಗೆ ನಷ್ಟವನ್ನು ಮಾಡೋದಕ್ಕೆ ಸಹ ಹೋಗ್ತಾರೆ, ಅದರಿಂದ ಇವರು ಸಹ ನಷ್ಟವನ್ನು ಅನುಭವಿಸ್ತಾರೆ. ತುಂಬಾ ಹಿತವಾಗಿ ಮಾತಾಡ್ತಕ್ಕಂಥವರು, ಯಾರನ್ನು ಬೇಕಾದರೂ ಮರಳು ಮಾಡ್ತಕ್ಕಂಥವರು, ತಮ್ಮನ್ನು ತಾವು ಸದಾಚಾರಿಗಳು ಅಂತ ತೋರಿಸ್ಕೊಳ್ತಕ್ಕಂಥದ್ದು, ನಮ್ಮಿಂದ ಯಾರಿಗೂ ಅನಾನುಕೂಲವಾಗಲ್ಲ ಅಂತ ಹೇಳತಕ್ಕಂಥದ್ದು, ಆದರೆ ಆಗತ್ತೆ ಆಗಲ್ಲ ಅನ್ನುವಂಥದ್ದು ಸಂದರ್ಭಾನುಸಾರೇಣ ನಿಂತಿರ್ತಕ್ಕಂಥ ವಿಚಾರವಾಗಿರ್ತದೆ. ತುಂಬ ವಿಲಕ್ಷಣವಾದಂಥ ಸ್ವಭಾವವನ್ನು ಈ ವೃಶ್ಚಿಕ ರಾಶಿಯವರು ಹೊಂದಿರ್ತಾರೆ. ಇವರಿಗೆ ಬೇರೆಯವ್ರಿಗೆ ಉಪಕಾರ ಎಷ್ಟು ಮಾಡ್ತಾರೋ ಆ ಉಪಕಾರದಲ್ಲಿ ಎಲ್ಲದರಲ್ಲಿಯೂ ಸಹ ತಮ್ಮ ಸ್ವಾರ್ಥತೆಯನ್ನು ಅಡಗಿಸಿ ಇಟ್ಟಿರ್ತಾರೆ. ಅದು ನಮಗೆ ಅರಿವಿಗೇ ಬರೋದಿಲ್ಲ. ಧಾರಾಳವಾದಂಥ ಮನೋಭಾವದ ಪ್ರದರ್ಶನವಿದ್ದರೂ ಅದರಲ್ಲಿ ಏನೋ ಒಂದು ಒಳಗಿನ ಗೂಢಾರ್ಥ ಒಂದು ಇರುತ್ತೆ. ಅದನ್ನು ಅರ್ಥ ಮಾಡ್ಕೊಳ್ಳೋದು ಬಹಳ ಕಷ್ಟ. ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರ ಒಂದು ವಿಚಾರಗಳು. ಇವರು ಮಿತ್ರರುಗಳನ್ನೆಲ್ಲ ಶತ್ರುಗಳನ್ನಾಗಿಯೂ ಮಾಡಿಕೊಳ್ಳಬಲ್ಲರು, ಶತ್ರುಗಳನ್ನೆಲ್ಲ ಮಿತ್ರರನ್ನಾಗಿಯೂ ಸಹ ಮಾಡಿಕೊಳ್ಳಬಲ್ಲರು. ಹೀಗೆ ಇವ್ರಿಗಿರ್ತಕ್ಕಂತಹ ಒಂದು ಪ್ಲಸ್ ಆ್ಯಂಡ್ ಮೈನಸ್ ಪಾಯಿಂಟ್ಗಳಾಗಿ ಆಗಿರುತ್ತೆ. ಇವರಿಗೆ ದೇಹ ಮತ್ತು ಅಂಗ ಎಲ್ಲವೂ ಸಹ ಸುಂದರವಾಗಿರ್ತಕ್ಕಂಥ ಕಾಯವನ್ನು ಹೊಂದಿರ್ತಾರೆ. ಆಕರ್ಷಣೀಯವಾಗಿರ್ತಕ್ಕಂತಹ ಒಂದು ರೀತಿಯ ದೇಹದ ಛಾಯೆ ಇವರಿಗೆ ಇರ್ತದೆ. ಪ್ರತಿ ವಿಷಯದಲ್ಲೂ ಸಹ ಇವರಿಗೆ ಜ್ಞಾನವಿದೆಯೋ ಅಥವಾ ಜ್ಞಾನವಿಲ್ಲವೋ ಗೊತ್ತಿಲ್ಲ. ಆದರೆ ಯಾವುದೇ ವಿಚಾರಗಳನ್ನು ಬಗ್ಗೆ ಹೇಳಿದರೂ ಸಹ ಅಷ್ಟೇ ಪ್ರಚುರವಾಗಿ ಮಂಡಿಸ್ತಾರೆ. ತನಗೆ ಗೊತ್ತಿಲ್ಲ ಅಥವಾ ನನ್ನಿಂದ ಇದು ಆಗೋದಿಲ್ಲ ಅಂತ ಹೇಳೋದಿಲ್ಲ. ಪ್ರತಿಯೊಂದನ್ನು ಅಷ್ಟೇ ನನಗೆ ಗೊತ್ತು ಅಂತಲೇ ಇವರು ಮಾಡೋದಕ್ಕೆ ಹೋಗ್ತಾರೆ. ಇವ್ರಿಗೆ ತುಂಬ ಚೆನ್ನಾಗಿ ಸೂಟ್ ಆಗುವಂತಹ
ಒಂದು ಕೆಲಸಗಳೇನು ಅಂದರೆ ಗುಪ್ತಚರ ಇಲಾಖೆಯಲ್ಲಿ ಕೆಲಸ ಮಾಡುವಂಥದ್ದಾಗಿರ್ಬೋದು, ಡಿಟೆಕ್ಟಿವ್ಗಳಾಗಿ ಕೆಲಸ ಮಾಡುವಂಥದ್ದು, ಪೊಲೀಸರಾಗಿ ಕೆಲಸವನ್ನು ಮಾಡುವಂಥದ್ದು, ಅಥವಾ ಏನಾದರೂ ಪತ್ತೆ ಹಚ್ಚುವಂತಹ ಪತ್ತೇದಾರಿಗಳಾಗಿ ಕೆಲಸ ಮಾಡ್ತಕ್ಕಂಥದ್ದು ಇವ್ರಿಗಾಗತ್ತೆ. ಅದು ಬಿಟ್ಟರೆ ಅಭಿಯಂತಕರಾಗಿ ಕೆಲಸವನ್ನು ಮಾಡುವಂಥದ್ದು ಅಂದರೆ ಇಂಜಿನಿಯರ್ಗಳಾಗಿ ಕೆಲಸವನ್ನು ಮಾಡ್ತಕ್ಕಂತಹದ್ದು, ಹೀಗೆ 10 ಹಲವು ಕೆಲಸ ಕಾರ್ಯಗಳು ಇವರಿಗೆ ಅನುಕೂಲವನ್ನು ತಂದುಕೊಡ್ತಕ್ಕಂತಹದ್ದು ಆಗಿರುತ್ತೆ. ಜೊತೆಗೆ ಇವರಿಗೆ ಇದಿಷ್ಟು ಮೂಲ ಲಕ್ಷಣಗಳು ಮತ್ತು ಮಾಡ್ಕೊಳ್ಬೇಕಾದಂತಹ ಉದ್ಯೋಗ ಮತ್ತು ವಿದ್ಯೆಗೆ ಸಂಬಂಧಪಟ್ಟದ್ದು ಆಯಿತು ಅಂತ ಹೇಳಿದರೆ, ಸರ್ವೇ ಸಾಮಾನ್ಯವಾಗಿ ಇವರಿಗೆ ಬಾಧಿಸ್ತಕ್ಕಂತಹದ್ದೇನು ಅಂದರೆ ಲೈಂಗಿಕ ವ್ಯಾಧಿಗಳು ಇವರಿಗೆ ತುಂಬಾ ಬಾಧಿಸ್ತಾನೆ ಇರುತ್ತವೆ. ಲೈಂಗಿಕಾಪೇಕ್ಷಿಗಳು ಜಾಸ್ತಿ ಆಗಿರ್ತಾರೆ ಇವರು. ಸೊ ಹಾಗಾಗಿ ಲೈಂಗಿಕ ವ್ಯಾಧಿಗಳು, ಸ್ತ್ರೀ ವ್ಯಾಮೋಹ, ಪುರುಷ ವ್ಯಾಮೋಹ ಇದೆಲ್ಲವೂ ಸಹ ಅವರಿಗೆ ಜಾಸ್ತಿ ಇರತಕ್ಕಂಥದ್ದು. ಇದರಿಂದ ತುಂಬ ತಾಪತ್ರಯಗಳನ್ನು ಸಹ ಅವರು ಅವರ ಜೀವನದಲ್ಲಿ ಎದುರಿಸಬೇಕಾಗ್ತದೆ. ಸ್ತ್ರೀ ಆದರೆ ಪುರುಷನಿಂದ, ಪುರುಷನಾದರೆ ಸ್ತ್ರೀಯಿಂದ. ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಅಧಿಕವಾದಂತಹ ಕಾಮವಾಂಛೆ ಜಾಸ್ತಿಯಾಗಿರುವಂಥದ್ದು. ಸೊ ಹೀಗೆ 10 ಹಲವು ನೆಗೆಟಿವ್ಗಳು ಇದ್ದರೂ ಸಹ ಎಲ್ಲೋ ಒಂದು ಕಡೆ ಅವರು ನಡ್ಕೊಳ್ತಕ್ಕಂತಹ ಮಾಡುವಂತಹ ಪಾಸಿಟಿವ್ ಕೆಲಸಗಳು ಆ ನೆಗೆಟಿವಿಟಿಯಿಂದ ಎಲ್ಲ ಮುಚ್ಚೋಗ್ತದೆ. ಸೊ ಹಾಗಾಗಿ ಆದರೆ ವೃಶ್ಚಿಕ ರಾಶಿಯವರು ತುಂಬ ಹುಷಾರಾಗಿ ಇರಿ. ಸುಮ್ಮನೆ ಏನೋ ಗೊತ್ತು ಅಥವಾ ನಾನು ಏನೋ ಮಾಡ್ತೀನಿ ಅಂತ ಹೋಗಬೇಡಿ. ಸ್ವಲ್ಪ ತಾಳ್ಮೆಯನ್ನು ವಹಿಸಿ ಕೆಲಸವನ್ನು ಇದು ಮಾಡಿ ಮುಂಗೋಪ ಬಿಟ್ಬಿಡಬೇಕು. ಇವರಿಗೆ ಭರತನಾಟ್ಯವಾಗಲಿ ಅಥವಾ ಲಲಿತ ಕಲೆಗಳಲ್ಲಾಗಲಿ ನೃತ್ಯದಲ್ಲಾಗಲಿ ತುಂಬ ಆಸಕ್ತಿ ಇರುತ್ತವೆ. ಅವರೇನಾದರೂ ಆ ಲೈನಿಗೆ ಹೋದರೆ ಬಹಳ ಚೆನ್ನಾಗಿ ಅವರು ತಮ್ಮ ಜೀವನವನ್ನು ಉದ್ಧಾರ ಮಾಡ್ಕೊಳ್ಬಹುದು. ಲೋಕಜ್ಞಾನ ಬಹಳ ಚೆನ್ನಾಗಿರುತ್ತೆ ವೃಶ್ಚಿಕ ರಾಶಿಯವರಿಗೆ. ಸೊ ಹಾಗಾಗಿ ವೃಶ್ಚಿಕ ರಾಶಿಯವರು ವಿದ್ಯಾಭ್ಯಾಸ ಅಕಾಡೆಮಿಕ್ ಕೋರ್ಸ್ ಏನೇ ಇದ್ದರೂ ಸಹ ಬೇರೆ ರೀತಿಯಾದಂತಹ ಈ ರೀತಿ ಲಲಿತ ಕಲೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳೋದ್ರಿಂದ ತುಂಬ ಚೆನ್ನಾಗಿರತಕ್ಕಂಥ ಫಲಿತಗಳನ್ನು ಅವರು ಪಡ್ಕೊಳ್ಳೋದಕ್ಕೆ ಸಾಧ್ಯತೆಗಳು ಇದ್ದಾವೆ. ಹಾಗಾದರೆ ಇದಿಷ್ಟು ಗುಣಲಕ್ಷಣಗಳು, ಕಾಯಿಲೆಗಳು, ಮಾಡಿಕೊಳ್ಬೇಕಾದಂತಹ ಕೆಲಸಗಳು. ಹಾಗಾದರೆ ಶುಭಾಶುಭ ಗ್ರಹರುಗಳು ಯಾರು ನೋಡೋಣ. ಒಂದು ಶುಭಗ್ರಹಗಳು ಅಂತ ಬಂದಾಗ ವೃಶ್ಚಿಕ ರಾಶಿಗೆ ಗುರು, ಚಂದ್ರ ಮತ್ತು ರವಿ ಶುಭಗ್ರಹರಾಗ್ತಾರೆ. ಅದೇ ರೀತಿಯಾಗಿ ಬುಧ, ಶುಕ್ರ, ಶನಿ ಪಾಪಗ್ರಹರಾಗ್ತಾರೆ. ಬುಧ, ಶುಕ್ರ, ಶನಿ ಪಾಪಿಗಳಾಗಿ ಕೆಲಸ ಮಾಡಿದ್ರೆ ಗುರು, ಚಂದ್ರ ಮತ್ತು ರವಿ ಗ್ರಹಗಳು ಶುಭರಾಗಿ ಇವರಿಗೆ ಕೆಲಸವನ್ನು ಮಾಡತಕ್ಕಂತಹದ್ದು. ಸೊ ಹಾಗಾಗಿ ವೃಶ್ಚಿಕ ರಾಶಿಯವರೇ, ನಿಮ್ಮೆಲ್ಲ ಸಂಪೂರ್ಣವಾದಂತಹ ವಿಚಾರವನ್ನು ಸಂಕ್ಷಿಪ್ತವಾಗಿ ತಿಳ್ಕೊಂಡಿದ್ದ ಆಯಿತು. ಹಾಗಾದರೆ ನಿಮ್ಮ ಜೀವನದಲ್ಲಿ ಬರುವಂಥ ಸಣ್ಣ ಪುಟ್ಟ ಸಮಸ್ಯೆಗಳಿಗೆ ಏನಪ್ಪ ಪರಿಹಾರ ಮಾಡಿಕೊಳ್ಬೇಕು ಅಂತಂದರೆ, ದುರ್ಗಾದೇವಿಯ ತಾಯತವನ್ನು ಸೊಂಟದಲ್ಲಿ ಕಟ್ಕೊಳ್ಳೋದ್ರಿಂದ ನಿಮ್ಮ ಖಂಡಿತವಾಗಿಯೂ ಸಹ ಆ ದುರ್ಗಾದೇವಿಯ ಅನುಗ್ರಹಗಳು ಪ್ರಾಪ್ತವಾಗ್ತವೆ. ಯಾಕೆ ನಾನು ಕೆಲವೊಮ್ಮೆ ಸೊಂಟಕ್ಕೆ ಕಟ್ಕೋಬೇಕು ಅಂತ ಹೇಳ್ತಿರ್ತೀನಿ ಅಂತ ಹೇಳಿದರೆ, ಕತ್ತಿನ ಭಾಗದಲ್ಲಿ ಆಯಿತು ಅಂತ ಹೇಳಿದ್ರೆ ಕೆಲವೊಬ್ಬರಿಗೆ ಈ ವೃಶ್ಚಿಕ ರಾಶಿಯವರಿಗೆ ಏನಾಗುತ್ತೆ, ಅವರು ಲೋಕಕ್ಕೆ ಒಂದು ರೀತಿ ತಮ್ಮನ್ನು ತಾವು ಪ್ರದರ್ಶಿಸಿಕೊಳ್ತಿರ್ತಾರೆ, ಆಂತರ್ಯದಲ್ಲಿ ಬೇರೆಯೇ ಇರುತ್ತೆ. ಲೋಕದಲ್ಲಿ ತಮ್ಮನ್ನು ತಾವು ಕ್ರೂರಿಗಳು ಅಂತ ಏನು ಬಿಂಬಿಸ್ಕೊಳ್ತಿರ್ತಾರೆ, ಆದರೆ ಆಂತರ್ಯದಲ್ಲಿ ಬಹಳ ಒಂದು ಹ್ಯುಮ್ಯಾನಿಟಿಯನ್ನು ಹೊಂದಿರುವಂಥವರಾಗಿರ್ತಾರೆ. ಅದೇ ರೀತಿ ಹೊರಗೆ ಅವರು ಹ್ಯುಮ್ಯಾನಿಟಿ ಅಂತ ತೋರಿಸ್ಕೊಳ್ತಿದ್ರೆ ಅಂದರೆ ಮಾನವೀಯ ಮುಖವಾಡವನ್ನೇನಾದರೂ ಧರಿಸಿದ್ದರೆ ಆಂತರ್ಯದಲ್ಲಿ ಬಹಳ ಕ್ರೌರ್ಯವಿರುತ್ತೆ. ಒಟ್ಟಿನಲ್ಲಿ ಡ್ಯುವಲ್ ಫೇಸ್ಗಳನ್ನು ಹೊಂದಿರ್ತಾರೆ ವೃಶ್ಚಿಕ ರಾಶಿಯವರು. ಸೊ ಹಾಗಾಗಿ ಇವರಿಗೆ ಅವರ ಒಂದು ಲೋಕದ ಚಿಂತನೆಯೂ ಇರಬಹುದು, ಲೋಕದ ಕಾರಣವೂ ಇರಬಹುದು. ಹಾಗಾಗಿ ಅದನ್ನು ಯಾವಾಗಲೂ ಬೆಳ್ಳಿಯ ಚೈನ್ನಲ್ಲಿ ಸೊಂಟದಲ್ಲಿ ಆ ದುರ್ಗಾ ಕವಚ ತಾಯತವನ್ನು ಧರಿಸೋದ್ರಿಂದ ಅನುಕೂಲವಾಗ್ತದೆ. ಇದಿಷ್ಟು ವೃಶ್ಚಿಕ ರಾಶಿಯವರ ವಿಚಾರವಾಯಿತು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು.